ನಮಸ್ಕಾರ ಸ್ನೇಹಿತರೆ. ಕೆಎಸ್ಆರ್ಟಿಸಿ ನೌಕರರು ಮತ್ತು ಎಲ್ಲರೂ ಪಾಲಿಸಬೇಕಾದ ನೈಸರ್ಗಿಕ ಆರೋಗ್ಯ ಉಪಾಯಗಳು ಇವತ್ತಿನ ವಿಡಿಯೋವಾಗಿದೆ. ಕೆಎಸ್ಆರ್ಟಿಸಿ ನೌಕರರು ದಿನವಿಡೀ ಬಸ್ಸಿನಲ್ಲಿ ದುಡಿಯುತ್ತಾರೆ. ಹೊಟ್ಟೆಗಣ್ಣೆ ತಿನ್ನುವುದು, ತಡವಾಗಿ ಊಟ, ನೀರಿನ ಕೊರತೆ ಇವೆಲ್ಲರಿಂದ ಅವರಿಗೆ ಅನೇಕ ಆರೋಗ್ಯ ಸಮಸ್ಯೆಗಳು ಬರುತ್ತವೆ. ಆದರೆ ಈ ಸಮಸ್ಯೆಗಳಿಗೆ ಶಸ್ತ್ರಚಿಕಿತ್ಸೆ ಬೇಡ. ನೈಸರ್ಗಿಕ ಮನೆಮದ್ದು ಮತ್ತು ಆಯುರ್ವೇದ ಚಿಕಿತ್ಸೆ ಸಾಕು. ಇವು ಸಾಮಾನ್ಯ ಜನರಿಗೆ ಕೂಡ ಉಪಯುಕ್ತವಾಗುತ್ತವೆ. ಆಹಾರದಿಂದ ಜೀವಾಣುಗಳ ಶಕ್ತಿ ವೃದ್ಧಿಯಾಗಬೇಕಾದರೆ ಸಸ್ಯಾಹಾರ ಮುಖ್ಯ. ಹಣ್ಣು, ತರಕಾರಿ, ಬೇಳೆ, ಧಾನ್ಯ ತಿಂದರೆ ದೇಹದ ಸತ್ತ ಕೋಶಗಳು ಮತ್ತೆ ಚೇತನ ಪಡೆಯುತ್ತವೆ. ಇದಕ್ಕೆ ಮನೆಮದ್ದು ಏನೆಂದರೆ ಬೆಲ್ಲ ಪ್ಲಸ್ ಶುಂಠಿ ಎರಡು ಕಷಾಯ ಮಾಡಿ ಕುಡಿಬೇಕು. ಇದರಿಂದ ಏನಾಗುತ್ತೆ? ರಕ್ತ ಶುದ್ಧಿ ಆಗುತ್ತದೆ. ಆಯುರ್ವೇದದಲ್ಲಿ ಅಶ್ವಗಂಧ ತಿಂದರೆ ದೇಹಕ್ಕೆ ಶಕ್ತಿ, ದಣಿವು ಕಡಿಮೆ ಆಗುತ್ತದೆ. ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ. ಕೋಶ ಪುನರ್ ಉತ್ಪಾದನೆ. ಈಗ ಜೀವಕೋಶ ಹೇಗೆ ಉತ್ಪಾದನೆ ಆಗುತ್ತದೆ? ನೀವು ವ್ಯಾಯಾಮ ಮಾಡುವುದರಿಂದಲೂ ಜೀವಕೋಶ ಪುನರುತ್ಪಾದನೆ ಆಗುತ್ತದೆ. ವ್ಯಾಯಾಮ ಕೆಎಸ್ಆರ್ಟಿಸಿ ನೌಕರಿಗೆ ಜನರಿಗೆ ತುಂಬಾ ಮುಖ್ಯ. ದಿನಕ್ಕೆ ಕನಿಷ್ಠ 30 ನಿಮಿಷ ನಡೆದರೆ ಜೀವಾಣುಗಳು ಉತ್ಪಾದನೆ ಹೆಚ್ಚಾಗುತ್ತದೆ. ಇದಕ್ಕೆ ಮನೆ ಮದ್ದು ಅಂದರೆ ಅಲೋವೆರಾ ರಸ ಚರ್ಮಕ್ಕೆ ಹೊಸ ಕೋಶ ತರುತ್ತದೆ. ಆಯುರ್ವೇದದಲ್ಲಿ ಅರಿಶಿಣ ಉರಿಯೂತ ಕಡಿಮೆ ಮಾಡಿ ದೇಹವನ್ನು ಚೇತರಿಸಿಕೊಳ್ಳಲು ಸಹಾಯವಾಗುತ್ತದೆ. ಸ್ವಲ್ಪ ಅರಿಶಿಣವನ್ನ ಹಾಲದೊಂದಿಗೆ ತೊಳೆದ್ರೆ ಇದು ಕೋಶವು ಪುನರ್ ಉತ್ಪಾದನೆ ಆಗುತ್ತದೆ. ಶಸ್ತ್ರಚಿಕಿತ್ಸೆ ತಪ್ಪಿಸಿ ನೈಸರ್ಗಿಕ ಚಿಕಿತ್ಸೆ. ಹೃದಯದ ನೋವು, ಹೊಟ್ಟೆ ಸಮಸ್ಯೆ ಬಂದರೆ ತಕ್ಷಣ ಶಸ್ತ್ರಚಿಕಿತ್ಸೆ ಬೇಡ. ಮೊದಲು ನೈಸರ್ಗಿಕ ಚಿಕಿತ್ಸೆ ಪ್ರಯತ್ನಿಸಬೇಕು. ಮನೆ ಮದ್ದು ಅಂದರೆ ಬೆಳ್ಳುಳ್ಳಿ, ಜೇನು, ತುಳಸಿ ಹೃದಯ ಬಲಪಡಿಸುತ್ತದೆ ಮತ್ತು ಆಯುರ್ವೇದದಲ್ಲಿ ತ್ರಿಫಲ ಹೊಟ್ಟೆ ಶುದ್ಧಿ ಮಾಡುತ್ತದೆ. ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ. ಮನೆ ಮದ್ದುಗಳಿಂದ ಶ್ವಾಸಕೋಶ ಶುದ್ಧೀಕರಣ. ಬಸ್ಸಿನಲ್ಲಿ ಧೂಳು, ಹೊಗೆ ಉಸಿರಾಡಬೇಕಾಗುತ್ತದೆ. ಶ್ವಾಸಕೋಶ ಆರೋಗ್ಯ ಕಾಪಾಡಲು ಪ್ರಾಣಾಯಾಮ, ಯೋಗಾಸನ ಮಾಡಬೇಕಾಗುತ್ತದೆ. ಮನೆ ಮದ್ದು ಇದಕ್ಕೆ ತುಳಸಿ ಕಷಾಯ ಕುಡಿಯುವುದು, ಮೆಣಸು, ಇವು ಕೆಮ್ಮು, ಶೀತ ನಿವಾರಣೆ ಆಗುತ್ತದೆ. ಆಯುರ್ವೇದದಲ್ಲಿ ಚ್ಯವನಪ್ರಾಶ ಸ್ವಲ್ಪ ಪ್ರತಿದಿನ ತಿಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ನೆನಪಿನ ಶಕ್ತಿ ಮತ್ತು ಮೆದುಳಿನ ಚೇತರಿಕೆ ಆಗಬೇಕಾದ್ರೆ ತುಂಬಾ ಹೊತ್ತು ಕೆಲಸ ಮಾಡಿದ್ರೆ ಮೆದುಳು ದಣಿಯುತ್ತದೆ. ಅದಕ್ಕೆ ಮನೆಮದ್ದು ಏನೆಂದರೆ ದ್ರಾಕ್ಷಿ ಮತ್ತು ಬಾದಾಮಿ ಇವೆರಡೂ ಕುಡಿಸಿ ಹಾಲು ಕುಡಿದ್ರೆ ಮೆದುಳಿಗೆ ಶಕ್ತಿ ಬರುತ್ತದೆ. ಆಯುರ್ವೇದದಲ್ಲಿ ಬ್ರಾಹ್ಮಿ ಕುಡಿದ್ರೆ ನೆನಪು ಶಕ್ತಿ, ಏಕಾಗ್ರತೆ ಹೆಚ್ಚಾಗುತ್ತದೆ. ಹುಬ್ಬಳ್ಳಿಯಲ್ಲಿ ಅಕ್ಷಯ ಕಾಲನಿ ವಿದ್ಯಾನಗರದಲ್ಲಿ ಮಾಮ್ಸ್ ಫ್ಲೇವರ್ಸ್ ಹೋಟೆಲ್ ಇರ್ತದೆ. ಇದು ಝೊಮ್ಯಾಟೊದಿಂದ ಆರ್ಡರ್ ಮಾಡ್ರಿ. ಮೊಬೈಲ್ ನಂಬರ್ ಇವರದು 9844096473 8618519886. ಇಲ್ಲಿ ಆರೋಗ್ಯಕರ ಮತ್ತು ರುಚಿಕರ ಆಹಾರ ಲಭ್ಯವಿದೆ. ಈ ಕ್ಲೌಡ್ ಕಿಚನ್ದಲ್ಲಿ ಝೊಮ್ಯಾಟೊ ಥ್ರೂ ಆರ್ಡರ್ ಮಾಡಿ ತಮ್ಮ ಆಹಾರವನ್ನು ಬುಕ್ ಮಾಡಿಕೊಳ್ಳಿ. ಇಲ್ಲಿ ಉತ್ತಮ ಆಹಾರ ಸಿಗುತ್ತದೆ. ಅಂತಿಮವಾಗಿ ಸ್ನೇಹಿತರೆ, ವೇತನ ಪರಿಷ್ಕರಣೆ ವಿಳಂಬ ಮಾಡಿದರೂ ನಾವು ಆರೋಗ್ಯ ಪರಿಷ್ಕರಣೆಯನ್ನು ವಿಳಂಬ ಮಾಡಬಾರದು. ನಿಯಮಿತವಾಗಿ ಶುಗರ್ ಲೆವೆಲ್ ಪರಿಶೀಲಿಸಿಕೊಳ್ಳಿ, ವೈದ್ಯರ ಸಲಹೆ ಪಡೆಯಿರಿ,
ಜೀವನ ಶೈಲಿಯಲ್ಲಿ ಬದಲಾವಣೆ ತಂದುಕೊಳ್ಳಿ. ಚೇಂಜಸ್ ಆರ್ ಇಂಪಾರ್ಟೆಂಟ್. ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ದೇಹದ ಕಡೆ ಲಕ್ಷ್ಯ ವಹಿಸಿ. ನಿಮ್ಮ ಆರೋಗ್ಯಕ್ಕಾಗಿ, ಮಧುಮೇಹ, ಕಿಡ್ನಿ ಸ್ಟೋನಿಗಾಗಿ ನನ್ನನ್ನು ಸಂಪರ್ಕಿಸಿರಿ. ನನ್ನ ಫೋನ್ ನಂಬರ್ 9663278669. ಕೊನೆಯ ಸಂದೇಶ: ಕೆಎಸ್ಆರ್ಟಿಸಿ ನೌಕರರು ಮಾತ್ರವಲ್ಲ, ಎಲ್ಲರೂ ಈ ಉಪಾಯಗಳನ್ನು ಪಾಲಿಸಿದರೆ ಜೀವಾಣುಗಳು ಉತ್ಪಾದನೆ ಸ್ವಾಭಾವಿಕವಾಗಿ ನಡೆಯುತ್ತವೆ. ಶಸ್ತ್ರಚಿಕಿತ್ಸೆ ತಪ್ಪಿಸಬಹುದು, ದೀರ್ಘಾಯುಷ್ಯ ಪಡೆಯಬಹುದು. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ನೈಸರ್ಗಿಕ ಮಾರ್ಗವೇ ಶ್ರೇಷ್ಠ. ನನ್ನ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಅವರಿಗೂ ಉಪಯೋಗವಾಗಲಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.